ಫೈನಲಿ ಮದ್ವೆ ಆಯ್ತು. ಇನ್ಮೇಲಿಂದ ಕಾಲೇಜು ಎಕ್ಸಾಮು ಯಾವ ಟೆನ್ಷನ್ ಇರಲ್ಲ. ಆರಾಮಾಗಿ ಗಂಡನ ಜೊತೆ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ಬೋದು. ಹಾಗೆ ಗಂಡನ ದುಡ್ಡಲ್ಲಿ ಶಾಪಿಂಗು ಮಾಡ್ಬೋದು. ತಗೋ ಈ ಫಾರ್ಮು ಫಿಲ್ ಮಾಡು. ಫಾರ್ಮಾ? ಯಾವ ಫಾರ್ಮು? ಕಾಲೇಜಿಗೆ ಹೋಗಕ್ಕೆ ಅಡ್ಮಿಷನ್ ಫಾರ್ಮು. ಯಾರಿಗೆ? ನಿಂಗೆ ಕಾಲೇಜ್ ಅಡ್ಮಿಷನ್ ಫಾರ್ಮ್. ನನ್ಗ? ಹೌದು, ನೀನ್ ಕಾಲೇಜಿಗೆ ಹೋಗ್ಬೇಕು. ಒಂದ್ ನಿಮಿಷ ನಿಮ್ಗೊಂದ್ ವಿಷಯ ಕನ್ಫರ್ಮ್ ಮಾಡ್ಬೇಕು. ನಾನ್ ನಿಮ್ಮನ್ ಮದ್ವೆ ಆಗಿದ್ ಯಾಕೆ ಗೊತ್ತಾ? ಈ ಕಾಲೇಜು ಎಕ್ಸಾಮು ಟೀಚರ್ಸು ಅಸೈನ್ಮೆಂಟ್ ಇವೆಲ್ಲ ಇಂದ ಮುಕ್ತಿ ಪಡೆಯಕ್ಕೆ. ಅರ್ಥ ಆಯ್ತಾ? ನನಗ್ ಮತ್ ಕಾಲೇಜಿಗೆ ಹೋಗಕ್ ಇಷ್ಟ ಇಲ್ಲ, ಓದಕ್ ಇಷ್ಟ ಇಲ್ಲ. ಮದ್ವೆಗೂ ಮುಂಚೆ ನಾನ್ ನಿಮ್ಗೆ ಏನ್ ಹೇಳಿದ್ದೆ? ನಿಮ್ ಮನೆ ಕೆಲಸ ಮಾಡ್ತೀನಿ, ನಿಮ್ಗೆ ಅಡ್ಗೆ ಎಲ್ಲ ಮಾಡ್ಕೊಡ್ತೀನಿ, ಟಿಪಿಕಲ್ ಹೌಸ್ ವೈಫ್ ಆಗಕ್ ನಾನ್ ರೆಡಿ ಇದೀನಿ ಅಂತ. ನನ್ಗೆ ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ನಿಮ್ದೇನು? ಏನ್ ಗೊತ್ತಾ, ನಾನ್ ಚಿಕ್ಕವಳಿದ್ದಾಗಿಂದ ಇಲ್ಲಿ ತನಕನು ಕಾಲೇಜು ಮನೆ ಬಿಟ್ರೆ ಇನ್ನೆಲ್ಲೂ ಹೋಗಿಲ್ಲ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ತುಂಬಾ ಸ್ಟ್ರಿಕ್ಟು. ಫ್ರೆಂಡ್ಸ್ ಜೊತೆ ಎಲ್ಲರೂ ಟ್ರಿಪ್ಪಿಗೆ ಹೋಗ್ತೀನಿ ಅಂತ ಅಂದ್ರೆ ಸಾಕು, ಮಗಳೇ ಈಗ ಬೇಡ ಮಗಳೇ, ಮದ್ವೆ ಆದ್ಮೇಲೆ ಗಂಡನ ಜೊತೆ ಹೋಗು, ಎಲ್ಲದಕ್ಕೂ ಗಂಡನ ಜೊತೆ ಹೋಗು ಅಂತಿದ್ರು. ಅದಕ್ಕೋಸ್ಕರ ಮದ್ವೆ ಆದ್ಮೇಲೆ ಆದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಇಲ್ಲಿ ಹೋಗೋಣ ಅಂತ ಅಂದ್ರೆ ನೀವು ನೋಡಿದ್ರೆ ಕಾಲೇಜಿಗೆ ಹೋಗು ಅಂತೀರಾ. ಇದೇ ಲಾಸ್ಟು. ಇನ್ನೊಂದ್ಸಲ ಕಾಲೇಜಿಗೆ ಹೋಗು ಅಂತ ಅಂದ್ರೆ ನಾನು ಮನೆ ಬಿಟ್ಟೆ ಹೋಗ್ತೀನಿ. ಏನ್ ಮುಖ ನೋಡ್ತಾ ಇದ್ದೀರಾ? ಮಾಲ್ಡೀವ್ಸ್ ಸ್ವಿಟ್ಜರ್ಲೆಂಡಿಗೂ ಟಿಕೆಟ್ ಬುಕ್ ಮಾಡಿ.